ಒಂದು ಕಡೆ ಇರಾನನ್ನು ಕಟ್ಟರ್ಪಂಥಿ ಇಸ್ಲಾಮಿಕ್ ರಾಷ್ಟ್ರ ಎಂದು ಹೇಳಲಾಗುತ್ತೆ, ಇನ್ನೊಂದು ಕಡೆ ಯಹೂದಿ ವಿರೋಧಿ ರಾಷ್ಟ್ರ ಎಂದು ಹೇಳಲಾಗುತ್ತೆ, ಮತ್ತೊಂದು ಕಡೆ ಮುಸ್ಲಿಮೇತರರಿಗೆ ಇರಾನಿನಲ್ಲಿ ಯಾವ ಹಕ್ಕುಗಳು ಇಲ್ಲ ಎಂದು ಹೇಳಲಾಗುತ್ತೆ, ಅಲ್ಲಿ ಮುಸ್ಲಿಮೇತರರು ಬದುಕುವುದೇ ದುರ್ಬರ ಎಂದು ಹೇಳಲಾಗುತ್ತೆ. ಆದರೆ ನಿಜ ಏನು ಗೊತ್ತಾ? ಇರಾನಿನಲ್ಲಿ ಸುಮಾರು 35,000 ಯಹೂದಿಯರಿದ್ದಾರೆ. ಅವರು ಯಾವುದೇ ತೊಂದರೆ ಇಲ್ಲದೆ ತಮ್ಮ ಹಕ್ಕುಗಳೊಂದಿಗೆ ಬದುಕ್ತಾನೂ ಇದ್ದಾರೆ. ಇರಾನಿನ ವಿರುದ್ಧ ಇಸ್ರೇಲ್ ದಾಳಿ ಮಾಡಿದ ಸಮಯದಲ್ಲೂ ಇರಾನಿಯರು ಎಂದೂ ತಮ್ಮ ರಾಷ್ಟ್ರದ ಯಹೂದಿಯರನ್ನು ದ್ವೇಷಿಸಿಯೇ ಇಲ್ಲ, ಅವರ ಮೇಲೆ ಏರಿ ಹೋಗಿಲ್ಲ. ಇರಾನ್ ತನ್ನನ್ನು ಯಹೂದಿ ವಿರೋಧಿ ರಾಷ್ಟ್ರ ಎಂದು ಹೇಳಿಯೂ ಇಲ್ಲ, ಅದು ಅತಿಕ್ರಮಣವನ್ನಷ್ಟೇ ವಿರೋಧಿಸ್ತಾ ಇದೆ. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ಸತ್ಯವನ್ನು ಹೇಳದೆ ಇರಾನನ್ನು ಯಹೂದಿ ವಿರೋಧಿ ರಾಷ್ಟ್ರ ಎಂದೇ ಪದೇ ಪದೇ ಸೀಲ್ ಹಾಕ್ತಾ ಇವೆ. ಅಲ್ಲಿ ಯಹೂದಿಯರ ಶಾಲೆ ಇದೆ, ಕಾಲೇಜು ಇದೆ, ಯಹೂದಿಯರದ್ದೇ ಶಿಕ್ಷಣ ಸಂಸ್ಥೆ ಇದೆ, ಯಹೂದಿಯರ ಆಸ್ಪತ್ರೆಯೂ ಇದೆ. ಹೀಗೆ ಹೇಳ್ತಾ ಇರೋದು ನಾನಲ್ಲ, ಇರಾನಿನ ಓರ್ವ ಹಿರಿಯ ಯಹೂದಿ ವ್ಯಕ್ತಿ. There are 35,000 Jewish people living in Iran just now, and they have a golden life there, even in the middle of the war. They have no problem. The Iranians have no hatred against Jews. They have a problem with the occupation. And the Iranians say that again and again and again and again in the media, we are not against Jews, we are against the occupation. But the mainstream media are under Zionist influence, and they want to brush everybody with anti-Semitism, and then they can say, oh, this is Nazis, this is anti-Semitic. Haven't got nothing to do with anti-Semitic. Why the media didn't bring out this point that Jewish people living in Iran now, under the missiles, they're living free. They have today their schools, their high schools, all the institutes. There's a Jewish hospital in Iran, funded completely by the government. Why you don't see that in the news? They just say the Iranian anti-Semites, the Nazis. Why people are so blade? ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ನಿಮಗೆ ಗೊತ್ತಿರಲಿ, ಇರಾನಿನಲ್ಲಿ ಸುಮಾರು 3 ಲಕ್ಷದಷ್ಟು ಕ್ರೈಸ್ತರಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಅರ್ಮೇನಿಯನ್ ಕ್ರೈಸ್ತರು ಮತ್ತು ಅಸೀರಿಯನ್ ಸಮುದಾಯಕ್ಕೆ ಸೇರಿದ ಕ್ರೈಸ್ತರು. ಸುಮಾರು 300ರಿಂದ 600ರಷ್ಟು ಚರ್ಚ್ಗಳಿವೆ. ಇವು ಅಧಿಕೃತ ಚರ್ಚ್ಗಳಾಗಿದ್ದು, ಅನಧಿಕೃತವಾಗಿ ಸಾಕಷ್ಟು ಚರ್ಚ್ಗಳಿವೆ ಎಂಬ ಅಭಿಪ್ರಾಯವೂ ಇದೆ. ಮೊನ್ನೆ ಇರಾನಿನ ಅಧ್ಯಕ್ಷ ಕಾಮ್ನಾಯಿ ಮತ್ತು ಅಲ್ಲಿನ 163 ಶಾಲಾ ಮಕ್ಕಳನ್ನು ಹತ್ಯೆ ಮಾಡಿದ ಹಿನ್ನೆಲೆಯಲ್ಲಿ ಯುದ್ಧ ಸ್ಥಗಿತಗೊಂಡ ಬಳಿಕ 40ನೇ ದಿನದಂದು ಅರ್ಮೇನಿಯನ್ ಚರ್ಚಿನಲ್ಲಿ ಸಂತಾಪ ಸೂಚಿಸುವ ಸಭೆ ನಡೆಯಿತು. ಇರಾನಿನಲ್ಲಿ 20ರಿಂದ 40 ಸಾವಿರದಷ್ಟು ಹಿಂದೂಗಳಿದ್ದಾರೆ. ಭಾರತದ ವ್ಯಾಪಾರಿಗಳು ಮತ್ತು ಕಾರ್ಮಿಕರೇ ಇವರಲ್ಲಿ ಹೆಚ್ಚಿದ್ದಾರೆ. ಮುಖ್ಯವಾಗಿ ಬಂದರ್ ಅಬ್ಬಾಸ್ ಮತ್ತು ಜಾಹೇದಾನ್ ಎಂಬಲ್ಲಿ 2 ಪ್ರಮುಖ ಹಿಂದೂ ಮಂದಿರಗಳಿವೆ. ಅದರಲ್ಲೂ ಜಾಹೇದಾನ್ ಎಂಬಲ್ಲಿ 19ನೇ ಶತಮಾನದಲ್ಲಿ ಆರ್ಯ ಸಮಾಜದಿಂದ ನಿರ್ಮಿಸಿದ ಮಂದಿರ ಇದೆ. ಇದೇ ವೇಳೆ ಇರಾನಿನಲ್ಲಿ 12ರಷ್ಟು ಮಂದಿರಗಳಿವೆ ಎಂಬ ವರದಿಯೂ ಇದೆ. ಇದರಲ್ಲಿ ಪುರಾತನ ವಿಷ್ಣು ದೇವಾಲಯವೂ ಒಂದು. ಇತ್ತೀಚೆಗೆ ಅತಿಥಿಯೊಂದಿಗೆ ಮಾತಾಡ್ತಾ TV9 ಸಂಪಾದಕ ರಂಗನಾಥ್ ಅವರು ಇರಾನಿನ ಬಗ್ಗೆ ಮಾತಾಡಿದರು. ಅವರು ಇರಾನಿಗೆ ಭೇಟಿ ಕೊಟ್ಟದ್ದು ಮತ್ತು ಮಂದಿರಕ್ಕೆ ಭೇಟಿ ಕೊಟ್ಟದ್ದನ್ನು ಅದರಲ್ಲಿ ಹೇಳ್ಕೊಂಡಿದ್ರು. ನೋಡಿ, ನಾನು ಇರಾನಿಗೆ ಹೋಗಿದ್ದೆ. ಈ ಒಂದು 15 ವರ್ಷದ ಹಿಂದೆ ಇರಾನಿಗೆ ಹೋಗಿದ್ದೆ. ನನಗೆ ತುಂಬ ಇಷ್ಟವಾಗಿದ್ದೇನು ಅಂತಂದರೆ, ಅಲ್ಲಿ ನಾವು ಈ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಟ್ವಿ ನಾವು. ಸೊ ಅಲ್ಲಿ ಸಿಖ್ಖರ ಪವಿತ್ರ ಸ್ಥಳಕ್ಕೂ ಕೂಡ, ಗುರುದ್ವಾರಕ್ಕೂ ಕೂಡ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಇರಾನಲ್ಲಿ ತುಂಬ ಗುರುದ್ವಾರಗಳಿದೆ. ಹೌದೌದು. ಈ ಚಾಬಹಾರ್ ಬಂದರಿದೆಯಲ್ಲ, ಅದರ ಹತ್ರದಲ್ಲಿ ದೇವಸ್ಥಾನಗಳಿವೆ ಇರಾನ್ನಲ್ಲಿ. ಹೌದು, ತುಂಬ ಜನಗಳಿಗೆ ಗೊತ್ತಿಲ್ಲ ಅದು. ಆಯಿತಾ, ಈ ರೀತಿ. ಆಮೇಲೆ ಹಳೆಯ ಚರ್ಚ್ಗಳಿವೆ. ನಾವೇನೇ ಕರ್ಮಠ ಮುಸ್ಲಿಂ ರಾಷ್ಟ್ರ ಅದು ಅಂತಂದ್ರೂ ಕೂಡ ಈ ಕಮನಿ ಈ ಒಂಥರ ಈ ವಿಚಿತ್ರ ವರ್ತನೆ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಅನ್ಸೋದು ಇದೇನಪ್ಪ ಇದು. ನಾವು ಹೋಗ್ಬೇಕಾದ್ರೆ ನನ್ನ ಮನಸ್ಸಲ್ಲೂ ಹಂಗೆ ಇತ್ತು, ಏನಪ್ಪ ಇದು ಹಿಂಗಿರುತ್ತಾ ಅಂತೇಳಿ ಅಂತ. ಬಟ್ ಆಶ್ಚರ್ಯ, ಬಹಳ ಅದ್ಭುತವಾಗಿತ್ತು. ನನಗೆ ಈಗಲೂ ಕೂಡ ಆ ಸಿಖ್ಖರ ಹುಡುಗ ಹೇಳಿದಂಥ ಮಾತು, ಅವನು ಹೇಳ್ದ,
ಸರ್, ನನ್ನ ನಿಜವಾದ ಮದರ್ಲ್ಯಾಂಡ್ ಅಂದರೆ ಇದು. ಇದೇ ಇರಾನಿನಲ್ಲಿ 100ಕ್ಕಿಂತಲೂ ಅಧಿಕ ಯಹೂದಿ ಮಂದಿರಗಳಿವೆ. ಯಹೂದಿ ಮಂದಿರವನ್ನು ಸಾಮಾನ್ಯವಾಗಿ ಸಿನಗಾಗ್ ಎಂದು ಕರೆಯಲಾಗುತ್ತೆ. ಕೇವಲ ರಾಜಧಾನಿ ಟೆಹರಾನಿನಲ್ಲಿಯೇ 31 ಸಿನಗಾಗ್ಗಳಿವೆ. Mikhail told me about the history and presence of Jews in Iran, which dates back around 2,500 years. He said that their population in Iran is approximately 10,000 people. Today, Jews have been the largest communities in 3 major cities in Iran: Tehran, Shiraz, and Isfahan. And there are nearly 60 active synagogues in the country. Judaism is recognized as one of the official religions of Iran. ಇಸ್ಲಾಮಿಕ್ ಗಣರಾಜ್ಯ ಎಂದು ಘೋಷಿಸಿಕೊಂಡಿರುವ ಇರಾನಿನಲ್ಲಿ ಸುಮಾರು 1% ಮುಸ್ಲಿಮೇತರರಿದ್ದಾರೆ. ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ 290 ಸದಸ್ಯರಿದ್ದಾರೆ. ಈ ಪಾರ್ಲಿಮೆಂಟ್ನಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅಥವಾ ಮುಸ್ಲಿಮೇತರರಿಗೆ 5 ಸ್ಥಾನಗಳು ಮೀಸಲಾಗಿವೆ. ಇದು 1%ಕ್ಕೆ ಹೋಲಿಸಿದರೆ 2% ಮೀಸಲಾತಿಯಾಗುತ್ತದೆ. ಈ 5 ಸ್ಥಾನಗಳ ಪೈಕಿ 2 ಸ್ಥಾನಗಳನ್ನು ಅರ್ಮೇನಿಯನ್ ಕ್ರೈಸ್ತರಿಗೆ ಮೀಸಲಿಡಲಾಗಿದೆ. 1 ಸ್ಥಾನವನ್ನು ಅಸ್ಸೀರಿಯನ್ ಕ್ರೈಸ್ತರಿಗೆ ಮೀಸಲಿಡಲಾಗಿದೆ. ಇನ್ನೊಂದು ಸ್ಥಾನವನ್ನು ಜರಾಸ್ಟ್ರಿಯನ್ ಅಥವಾ ಪಾರ್ಸಿ ಧರ್ಮೀಯರಿಗೆ ಮೀಸಲಿಡಲಾಗಿದೆ. ಇನ್ನೊಂದನ್ನು ಯಹೂದಿಯರಿಗೆ ಮೀಸಲಿಡಲಾಗಿದೆ. ಅಂದಹಾಗೆ ಇರಾನಿನ ಮೇಲೆ ಇಸ್ರೇಲ್ ಇಷ್ಟೊಂದು ಪ್ರಮಾಣದಲ್ಲಿ ದಾಳಿ ನಡೆಸಿದರೂ ಇರಾನಿನಲ್ಲಿರುವ ಯಹೂದಿಯರ ಮೇಲೆ ಒಂದೇ ಒಂದು ಲಿಂಚಿಂಗ್ ನಡೆದಿಲ್ಲ. ಅಲ್ಲಿ ಅವರ ಸಿನಗಾಗ್ಗಳ ಮೇಲೆ ದಾಳಿ ನಡೆದಿಲ್ಲ. ಯಹೂದಿಯರನ್ನು ದೇಶದಿಂದ ಓಡಿಸಿ ಎಂಬ ಅಭಿಯಾನ ನಡೆದಿಲ್ಲ. ಎಲ್ಲಿಯವರೆಗಂದರೆ ಇರಾನಿನ ಯಾವುದೇ ರಾಜಕಾರಣಿ ಯಹೂದಿಯರನ್ನು ಗುರಿ ಮಾಡಿ ದ್ವೇಷ ಭಾಷಣ ಮಾಡಿಲ್ಲ. ಯಹೂದಿಯರು ಅಷ್ಟೇ, ಅವರು ಇರಾನಿನ ಪರವೇ ನಿಂತಿದ್ದಾರೆ. ಅವರು ಇಸ್ರೇಲ್ಗಿಂತ ಇರಾನಿನಲ್ಲಿ ನೆಮ್ಮದಿಯನ್ನು ಕಾಣ್ತಾ ಇದ್ದಾರೆ. ما ایرانی هستیم و برای وطنمون همیشه حاضریم جان فدا باشیم. ಆದರೆ ಭಾರತದ ಮೀಡಿಯಾಗಳು ಇರಾನನ್ನು ಮತಾಂಧ ರಾಷ್ಟ್ರ, ಅಲ್ಪಸಂಖ್ಯಾತರನ್ನು ದಮನ ಮಾಡುವ ರಾಷ್ಟ್ರ, ಹಕ್ಕುಗಳನ್ನು ನಿರಾಕರಿಸುವ ರಾಷ್ಟ್ರ, ಮುಸ್ಲಿಮೇತರರನ್ನು ದ್ವಿತೀಯ ದರ್ಜೆಯಿಂದ ನೋಡುವ ರಾಷ್ಟ್ರ ಎಂದೆಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಇವೆ. ಅಲ್ಲಿರುವ ಯಹೂದಿಯರ ಸಂಖ್ಯೆ ಮತ್ತು ಸಿನಗಾಗ್ಗಳ ಸಂಖ್ಯೆಯನ್ನು ಅವು ಹೇಳ್ತಾನೇ ಇಲ್ಲ. ಅಲ್ಲಿರುವ ಕ್ರೈಸ್ತರ ಸಂಖ್ಯೆ ಮತ್ತು ಚರ್ಚ್ಗಳ ಸಂಖ್ಯೆಯನ್ನು ಅವು ಹೇಳ್ತಾ ಇಲ್ಲ. ಅಲ್ಲಿರುವ ಮಂದಿರ ಮತ್ತು ಹಿಂದೂಗಳ ಸಂಖ್ಯೆಯನ್ನು ಕೂಡ ಅವು ಹೇಳ್ತಾ ಇಲ್ಲ. ಹೇಳಿದರೂ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸಿ ಉಳಿದಂತೆ ಇರಾನನ್ನು ದ್ವೇಷಿಸುವ ಸಾಲು ಸಾಲು ಕಾರ್ಯಕ್ರಮಗಳನ್ನು ಅವು ಪ್ರಸಾರ ಮಾಡ್ತಾ ಇವೆ. ಇರಾನ್ ಎಂಬ ರಾಷ್ಟ್ರವನ್ನು ನೆಪವಾಗಿಸಿಕೊಂಡು ಮುಸ್ಲಿಮರನ್ನು ಹಣಿಯುವುದೇ ಇದರ ಉದ್ದೇಶವಾಗಿದೆ. ಇದೇ ವೇಳೆ ಇಸ್ರೇಲ್ನಲ್ಲಿ ಒಂದೇ ಒಂದು ಮಂದಿರ ಇಲ್ಲದೇ ಇರೋದನ್ನು ಒಬ್ಬರು ಹೇಳ್ತಾನೇ ಇಲ್ಲ. ವಿಗ್ರಹಾರಾಧನೆಗೆ ಇಸ್ರೇಲ್ನಲ್ಲಿರುವ ಕಟು ವಿರೋಧವೇ ಮಂದಿರ ಇಲ್ಲದೇ ಇರೋದಕ್ಕೆ ಕಾರಣ ಎಂದು ಅವು ಹೇಳ್ತಾ ಇಲ್ಲ. ಇಸ್ರೇಲ್ನಲ್ಲಿ ಬೀಫ್ ಅತ್ಯಂತ ಜನಪ್ರಿಯ ಆಹಾರ. ಆದರೆ ಈ ಸತ್ಯವನ್ನು ಕೂಡ ಮೀಡಿಯಾಗಳು ಹೇಳ್ತಾನೆ ಇಲ್ಲ. ಏಕೆ ಎಂದು ನಾನು ಹೇಳಬೇಕಾಗಿಲ್ಲ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.